ಗ್ರಾಮದಲ್ಲಿ 30 ವರ್ಷಗಳಿಂದ ದಾರಿ ಇಲ್ಲದೆ ಈ ಗ್ರಾಮದ ಜನತೆಯ ಗೋಳನ್ನ ಕೇಳೋರೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಎಸ್, ಹುಕ್ಕೇರಿ ತಾಲೂಕಿನ ನಿಡಸೋಸಿ ಗ್ರಾಮದ ಮಾಳಿ ತೋಟದ ಜನವಸತಿ ಪ್ರದೇಶ, ಅಲ್ಲಿನ ಜನತೆ ಈ ರೀತಿಯಾಗಿ ಪರದಾಡ್ತಾ ಇರುವಂಥದ್ದು. ಹುಕ್ಕೇರಿ ತಾಲೂಕು ನಿಡಸೋಸಿ ಗ್ರಾಮದ ಮಾಳಿ ತೋಟದ ಜನವಸತಿ ಪ್ರದೇಶ, ಇಲ್ಲಿ ಸರಿಯಾದ ರಸ್ತೆ ಇಲ್ಲ. ನಿತ್ಯ ವೃದ್ಧರು ಮಕ್ಕಳು ಪರದಾಡ್ತಿದ್ದಾರೆ. ವೃದ್ಧರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕೆ ಹರಸಾಹಸ ಪಡುವಂತ ಪರಿಸ್ಥಿತಿ ಬಂದಿದೆ ಜನತೆಗೆ. ಮಳೆಗಾಲದಲ್ಲಿ ಶಾಲಾ ವಿದ್ಯಾರ್ಥಿಗಳು ಶಾಲೆಗೆ ಹೋಗೋದೇ ಕಷ್ಟ ಸಾಧ್ಯವಾಗಿದೆ. ಇನ್ನು ನಮ್ಮ ಸಮಸ್ಯೆಗೆ ಮುಕ್ತಿ ನೀಡಿ ಅಂತ ಗೋಗರಿತಾ ಇದ್ದಾರೆ ಅಲ್ಲಿನ ಗ್ರಾಮದ ಜನತೆ. 30 ವರ್ಷ ಒಂದಲ್ಲ ಎರಡಲ್ಲ, ದಾರಿ ಇಲ್ಲ, ಪರದಾಡ್ತಿದ್ದಾರೆ. ಯಾರೋ ವೃದ್ಧರು, ಅವರು ಹುಷಾರ್ ತಪ್ಪಿದ್ರು ಅಥವಾ ಗರ್ಭಿಣಿಯರಿರ್ತಾರೆ ಆ ಗ್ರಾಮದಲ್ಲಿ. ನೋಡಿ, ಈ ರೀತಿಯಾಗಿ ಸಂಚಾರವನ್ನ ನಡೆಸುವಂತ ಪರಿಸ್ಥಿತಿ ಅಲ್ಲಿನ ಜನತೆಗೆ ಬಂದಿರುವಂಥದ್ದು. 30 ವರ್ಷಗಳಿಂದ ಒಂದು ಸರಿಯಾದ ದಾರಿ ಇಲ್ಲ ಆದ್ರೆ ಲೆಕ್ಕ ಹಾಕಬೇಕಾಗುತ್ತೆ. ಏನ್ ಮಾಡ್ತಿದ್ದಾರೆ ಇಲ್ಲಿನ ಎಲೆಕ್ಷನ್ ಟೈಮಲ್ಲಿ ಬೇಡ್ಕೊಂಡು ಮನೆ ಮುಂದೆ ಹೋಗಿ ನಿಲ್ಲುವಂತ ಅಧಿಕಾರಿಗಳು, ಆಯ್ಕೆಯಾದಂತಹ MLAಗಳು ಏನ್ ಮಾಡ್ತಿದ್ದಾರೆ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಸ್ಕೂಲ್ಗೆ ಈ ಮಳೆ ಎಲ್ಲ ಬಂದಾಗ ಸ್ಕೂಲ್ಗೆ ಹೋಗುವಂತ ಮಕ್ಕಳು ಪರದಾಡ್ತಾರೆ. ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಸರಿಯಾಗಿ ವಾಹನಗಳು ಓಡಾಡಕ್ಕಾಗೋದಿಲ್ಲ. ಸ್ಕೂಲ್ಗೆ ಹೋಗಕ್ಕೆ ಹುಡುಗರಿಗಂತೂ ಹಾದಿಲ್ರಿ. ದವಾಖಾನೆಗೆ ಹೋಗಿ ಪೇಷಂಟ್ಗೆ ಭೀ ಹಾದಿಲ್ರಿ. ಡೆಲಿವರಿ ಪೇಷಂಟ್ಗೂ ಹಾದಿಲ್ರಿ. ಮತ್ತು ನಾವು ಹೆಂಗೆ ಹೋಗೋದ್ರಿ? ಇಲ್ಲಿ ಹಾದಿಲ್ದಾರ್ಗ 3 ಜನ ತೀರ್ಕೊಂಡ್ರಿ ಬಿ ಮನ್ಯಾಗ್ರಿ. ಒಟ್ಟ ಏನು ಅನುಕೂಲ ಇಲ್ರಿ. ಇಲೆಕ್ಷನ್ದವ್ರು ಬರ್ತಾರ್ರಿ, 200 ರೂಪಾಯಿ ಕೊಟ್ನಿ, 500 ರೂಪಾಯಿ ಕೊಟ್ನಿ ಅಂತಾರ್ರಿ. ಆತ್ರ ಮತ್ತೆ ಹೊಳ್ಳಿ ಬರ್ತೇವೆ ಅಂತಾರ್ರಿ. ನಾವು ಒಟ್ಟು ಆಶೆಲೆ ಹೋಗಿ ಓಟ್ ಹಾಕ್ತೇವ್ರಿ. ಆ ಥರ ಅವ್ರೇನು ಮತ್ತೆ ಹೊಳ್ಳಿ ಇಲೆಕ್ಷನ್ ಬರ್ತಕ್ಕ ಅವ್ರೇನು ಹೊಳ್ಳಿ ನಮ್ಮ ಕಡೆ ಬರಂಗಿಲ್ರಿ. ನಮ್ಗೆ 30-40 ವರ್ಷದಿಂದ ಹಾದೇ ಇಲ್ರಿ. ಇಲ್ಲಿ ಇಲೆಕ್ಷನ್ ಟೈಮ್ ಕಟ್ 500 ರೂಪಾಯಿ ಕೊಟ್ನಿ ಅಂತ ಆಶೆ ಸಂತಿ ಬಿ ಮಾಡಂಗಿಲ್ರಿ. ಇಲ್ಲಿ ಹಂಗ ನೀರ್ ತಿಂದ್ ಗಪ್ ಇರ್ತೇವ್ರಿ. ನಾವು ಮಕ್ಕಳು ಸ್ಕೂಲ್ ಹೋಗ್ಬೇಕಾರ ಹೋಗೋದ್ರಿ ಇಲ್ರಿ. ಒಂದ 2 ತಿಂಗಳು ಮನ್ಯಾಗ್ರಿ ಅವ್ ಹುಡುಗರ್ರಿ. ಮತ್ತ ಅಲ್ಲಿ ಸಾಲ್ಯಾಗ ಕಳ್ಸಂಗಿಲ್ಲ ಅಂತಾರ್ರಿ. ಇಲ್ಲಿ ಒಟ್ಟ ಹಾದಿಲ್ ಏನಿಲ್ರಿ. ನಮ್ಗ ಅನುಕೂಲ ಏನು ಅನುಕೂಲ ಇಲ್ರಿ. ಈಗ ಕಬ್ಬಿನ ಬ್ರಿಡ್ಜ್ ಮಾಡಿದಾರಲ್ಲ, ಇದು ಪಂಚಾಯತ್ ಅಥವಾ ನೀವು ಮಾಡ್ಕೊಂಡ್ರಿ? ನಾವ್ ಕೈಲಿಂದ ದುಡದ್ ಹಾಕಿದೇವ್ರಿ. ನಾವ್ ಮಾಡ್ಕೊಂಡೇವ್ರಿ ಇದನ್ನ. ನಾವ್ ರೈತರ ದುಡದ್ ತಿನ್ನವ್ರಿ. ನಾವ್ರಿ ದಿನ ದಗದಕ್ ಹೋಗಿ ಮಾಡ್ಕೊಂಡೇವ್ರಿ ಇದನ್ನ. ಹಾದಿ ಸಂಬಂಧ ಹುಡುಗರು ಪಂಚಾಯತ್ ಮಾಡಿಲ್ಲ. ಪಂಚಾಯತ್ ಅವ್ರದ್ದು ಏನು ಅನುಕೂಲ ಇಲ್ರಿ ನಮಗ್ರಿ. ಇಲ್ರಿ ಕೇಳ್ಬೇಕತ್ರ ಪಂಚಾಯತಿಗೇನು ಕೇಳ್ರನು ಬಿಲ್ ಬಂದೈತೆ ಅಂತಾರ್ರಿ. ಈ ವರ್ಷ ಮಾಡ್ನು, ಮುಂದಿನ ವರ್ಷ ಮಾಡ್ನು. ಇಲೆಕ್ಷನ್ ಬಂದಾಗ ಏನ್ರ ಅನುಕೂಲ ಹೇಳ್ಕೊತ ಬರ್ತಾರ್ರಿ. ಅದ್ರ ಮುಂದೆ ಏನು ಅನುಕೂಲ ಇಲ್ರಿ. ನಮ್ಗೆ ಹಾದೇ ಇಲ್ರಿ. ನಮ್ಗೆ ಸ್ಕೂಲ್ಗೆ ಹೋಗಕ್ಕೆ ಹುಡುಗರಿಗಂತೂ ಹಾದಿಲ್ರಿ. ನೋಡಿ, ಅಲ್ಲಿನ ಮಹಿಳೆಯರು ಹೇಳ್ತಾ ಇರುವಂತದ್ದು 2 ತಿಂಗಳು ಮನೇಲಿ ಕೂರ್ಬೇಕಾಗುತ್ತೆ ಚಿಕ್ಕ ಮಕ್ಕಳು ಶಾಲೆಗೆ ಹೋಗದೆ. ಇನ್ನು ಇಲ್ಲಿ ನಾವು ನೋಡ್ತಾ ಇರುವಂತಹ ಮಾರ್ಗ ಏನಿದೆ ಅದು ಅವರೇ ತಮ್ಮ ಕೈಯಾರ ದುಡ್ಡು ಹಾಕಿ ಜನತೆನೆ ನಿರ್ಮಿಸಿಕೊಂಡಿರುವಂಥದ್ದು. ನಿಜಕ್ಕೂ ಕೂಡ ನಾಚಿಕೆ ಆಗ್ಬೇಕು ಅಧಿಕಾರಿಗಳಿಗೆ. ಪಂಚಾಯತ್ ಅಧಿಕಾರಿಗಳೇನಿದ್ದಾರೆ, MLA ಯಾರಿದ್ದಾರೆ? ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರವಿ ಕಾಂಬ್ಳೆ ನೀಡ್ತಾರೆ. ಎಸ್ ರವಿ, ನಿಜಕ್ಕೂ ಕೂಡ ಇದರ ಅಧಿಕಾರಿಗಳು ಈ ಜಾಗಗಳಲ್ಲಿ ಅವರು ಏನ್ ಕಣ್ಣು ಮುಚ್ಕೊಂಡು ಕೂತಿದಾರ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಜನ ಪರದಾಡ್ತಿದ್ದಾರೆ. ಒಂದಲ್ಲ ಎರಡಲ್ಲ, 30 ವರ್ಷ ದಾರಿ ಮಾಡಿಕೊಟ್ಟಿಲ್ಲ. ಏನ್ ಮಾಡ್ತಿದ್ದಾರೆ ಅಲ್ಲಿ ಬರ್ತಾ ಇರುವಂತ ಆದಾಯವನ್ನ ಅಂತ? ಅಲ್ಲಿನ ಜನರು ಸಾಕಷ್ಟು ಬಾರಿ ಶಾಸಕರಿಗೆ ಹಾಗೂ ಸ್ಥಳೀಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ PDO ಎಲ್ಲರಿಗೂ ಸಂಬಂಧಪಟ್ಟಂತ ಅಧಿಕಾರಿಗಳು ಎಷ್ಟೋ ಬಾರಿ ಮನವಿ ಮಾಡಿದ್ದರೂ ಕೂಡ ಇಲ್ಲಿವರೆಗೆ ತಿರುಗಿ ಕೂಡ ನೋಡಿದ ಇಲ್ಲಿನ ಅಧಿಕಾರಿಗಳು ಅನ್ನಬಹುದು. ಈ ರೀತಿ ಅಂದ್ರೆ ಮಳೆಗಾಲ ಸಮಯದಲ್ಲಿ ಅಲ್ಲಿನ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇವತ್ತು ಸೇತುವೆಯನ್ನು ದಾಟಬೇಕಾದ್ರೆ ಒಂದು ರೀತಿ ಹೆದರುತ್ತಾರೆ ಮೇಡಮ್. ಆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಿದ್ರೆ ಏನ್ ಮಾಡ್ತಿದ್ದಾರೆ? ಮನವಿ ಮಾಡಿದ್ರು ಕೂಡ ಇವತ್ ಮಾಡ್ತೀವಿ, ನಾಳೆ ಮಾಡ್ತೀವಿ, ಹಣ ಬಂದಿದೆ, ಶುರು ಮಾಡ್ತೀವಿ ಅಂತ ನಾಟಕ ಆಡ್ಕೊಂಡು ಓಡಾಡ್ತಿದ್ದಾರೆ. ಅವರು ಯಾವ ರೀತಿ ರಸ್ತೆಯಲ್ಲಿ ಓಡಾಡ್ತಿದ್ದಾರೆ? ಇದೇ ರಸ್ತೆಯಲ್ಲಿ ಓಡಾಡ್ತಾರಾ ಅಥವಾ ಅವರು ಕಾರ್ ಇದೆ ಅಂತ ಆರಾಮಾಗಿ ಬೇರೆ ಕಡೆಗಳಲ್ಲಿ ಓಡಾಡ್ತಾರ ಅಂತ? ಹೌದು ಮೇಡಮ್, ಇದೇ ರೀತಿಯಾಗಿದೆ. ಅಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಕೇವಲ ಚುನಾವಣೆ ಮಾತ್ರ ಬಂದ ಸಮಯದಲ್ಲಿ ಅಲ್ಲಿನ ಮುಖಂಡರು ಹಾಗೂ ಶಾಸಕರು ಬಂದು ನಿಮ್ಗೆ ರಸ್ತೆ ನಿರ್ಮಾಣ ಮಾಡಿಕೊಡ್ತೀವಿ, ಅದನ್ನ ಮಾಡಿಕೊಡ್ತೀವಿ, ಇದನ್ನ ಮಾಡಿಕೊಡ್ತೀವಿ, 200 ಅಥವಾ 500 ರೂಪಾಯಿಗಳನ್ನ ನಮಗ್ ನೀಡಿ ನಮ್ಮ ಮತಗಳನ್ನ ಪಡಿತಾರ, ಹೊಳ್ಳಿ ಮರಳಿ ಕಡೆ ನೋಡುವುದೇ ಇಲ್ಲ ಅನ್ನೋ ಒಂದು ಆರೋಪನು ಕೂಡ ಅಲ್ಲಿನ ಸ್ಥಳೀಯರು ಮಾಡಿದ್ದಾರೆ ರೈತರಿಗೆ. ಎಲೆಕ್ಷನ್ ಹತ್ರ ಬಂತು ಅಂದಾಗ ಮಾತ್ರ ಮನೆ ಹತ್ರ 500 ರೂಪಾಯಿ ಕೊಡ್ತೀನಿ, ಎಣ್ಣೆ ಕೊಡ್ತೀನಿ ಅಂತ ಬಂದವ್ರನ್ನ ನಂಬ್ಕೊಂಡು ವೋಟ್ ಹಾಕುವಂತ ಜನತೆ ಇದನ್ನ ಯೋಚನೆ ಮಾಡ್ಬೇಕಾಗುತ್ತಲ್ವಾ? ನಿಜಕ್ಕೂ ಕೂಡ ಅವರಿಂದ ನಮಗೆ ಉಪಯೋಗ ಆಗುತ್ತಾ ಅಂತ ಯೋಚನೆ ಮಾಡ್ಬೇಕಾಗುತ್ತೆ.
ಎಷ್ಟೋ ಜನ ಗಾಯತ್ರಿ ಅವರೇ ಹಾ. ಹಳ್ಳಿ ವೃದ್ಧರು ಕೂಡ ಈ ಇಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅಂದ್ರೆ ಇವತ್ತು ಆಸ್ಪತ್ರೆಗೆ ಕೂಡ ಅವ್ರನ್ನು ಇವತ್ತು ಸಾಗಿಸಬೇಕಾದ್ರೆ ಅಲ್ಲಿನ ಜನ ಬೆಡ್ಶೀಟ್ ನಲ್ಲೋ ಅಥವಾ ಒಂದು ಯಾವುದೋ ಒಂದು ಇತರಲ್ಲಿ ಹಾಕೊಂಡು ಹೆಗಲ ಮೇಲೆ ಹೊತ್ಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಇದೆ. ಧನ್ಯವಾದ ರವಿ ಕಾಂಬ್ಳೆ ನಿಮ್ಮೆಲ್ಲ ಮಾಹಿತಿಗಾಗಿ.